ಕಿಚ್ಚ ಸುದೀಪ್ ಅವ್ರ ಮಾನವೀಯತೆ ಹೊಟ್ಟೋಯ್ತಾ, ಮಾನವೀಯತೆ ಅನ್ನೋದು ಮರ್ತೋಗ್ತಾ ಇದಾರ. ಇವತ್ತು ನಾನು ಮಹಿಳಾ ಆಯೋಗಕ್ಕೆ ಸುದೀಪ್ ಅವ್ರ ಮೇಲೆ, ಅಶ್ವಿನಿ ಗೌಡ ಹಾಗೂ ರಿಷಾ ಮೇಲೆ ದೂರನ್ನು ದಾಖಲು ಮಾಡಿದ್ದೀನಿ. ಸುದೀಪ್ ಅವರು ಯಾಕೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋರು ರಕ್ಷಿತಾಳ ವಿಚಾರದಲ್ಲಿ ಬಿತ್ತ ಹೆಚ್ಚಾಯ್ತು. ಅಂಡ್ ಅಶ್ವಿನಿ ಗೌಡ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಇರುವಂತವ್ರು ಎಲ್ಲರ ಮೇಲೇನು ಎಲ್ಲರ ಯೋಗ್ಯತೆ ಪ್ರಶ್ನೆ ಮಾಡುವಂಥದ್ದು. ಯಾರು ಅವಳಿಗೆ ಗೇ ಅಂತ ಮಾತಾಡಬಾರ್ದು, ಅವಳು ಮಾತ್ರ ಎಲ್ಲಾರನ್ನು ಏನೋಲೆ ಏನೇಲೆ ಅಂತ ಹೇಳಿ ಮಾತಾಡಿಸ್ಬೋದು. ಯಾಕೆ ಪುಟ್ ಹೆಣ್ಮಕ್ಳನ್ನ ಬಡವ್ರನ್ನ ಕರ್ಕೊಂಡ್ಬಂದು ಅವ್ರ ಮೇಲೆ ದೌರ್ಜನ್ಯ ಮಾಡುವಂಥದ್ದು, ನಿಮ್ಮ ಒಂದು ಪ್ರಚಾರದ ದೇವರಿಗೆ ಮಿಸ್ಯೂಸ್ ಮಾಡುವಂತ ಕೆಲಸಕ್ಕೆ ಮಾಡ್ತಾ ಇದ್ದೀರಾ? ಏನಾದ್ರೂ ಗಿಲ್ಲಿಯಾಗಿ ರಕ್ಷಿತಾಗಿ ಕೇಳಿದ ನಮ್ಮನ್ನ ಬಿಗ್ ಬಾಸ್ ಕರ್ಕೊಳ್ರಿ ಅಂತ ಹೇಳಿ. ಅಂಡ್ ಮತ್ತೊಂದು, ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಏನಾದ್ರೂ ದೌರ್ಜನ್ಯ ಆಯ್ತು ಅಂದ್ರೆ ಮಾತ್ರ ಮಹಿಳಾ ಆಯೋಗಕ್ಕೆ ಬರ್ತೀರಿ. ಯಾಕೆ ಒಂದು ಹೆಣ್ಣು ಮಗುವಿಂದ ಒಂದು ಗಂಡು ಮಗು ಮೇಲೆ ದೌರ್ಜನ್ಯ ಆದ್ರೂ ಯಾಕೆ ಮಹಿಳಾ ಆಯೋಗ ಇರೋದಿಲ್ವಾ? ಖಂಡಿತವಾಗ್ಲೂ ಇರುತ್ತೆ. ಗಿಲ್ಲಿ ಬಟ್ಟೆ ಎಷ್ಟಿದ್ದಷ್ಟು ಒಂದು ದೂರು ದಾಖಲಾಗುತ್ತೆ. ಗಿಲ್ಲಿ ಮೇಲೆ ಅಲ್ಲೇ ಆದ್ರೆ ಒಂದು ಮಹಿಳೆಯಿಂದ ದೌರ್ಜನ್ಯ ಆಗಿದೆ ಅಲ್ವಾ, ಯಾಕಾದ್ರೂ ದೂರು ದಾಖಲಾಗಬಾರ್ದು? ಆ ದೂರು ಕೊಡುವಂತ ಕೆಲಸ ನಾನು ಮಾಡಿದ್ದೀನಿ. ರಕ್ಷಿತಾ ಬೆಳೀತಾ ಇರುವಂತ ಹೆಣ್ಣು ಮಗಳು, ಅವಳಿಗೆ ಆದಂತ ಕುಟುಂಬ ಇದೆ, ವೈಯಕ್ತಿಕ ಜೀವನ ಇದೆ. ಈ ತರ ನಿಮ್ಮ ಒಂದು ರಿಯಾಲಿಟಿ ಶೋಗೆ ಕರ್ಸ್ಕೊಂಡು ಅವಳನ್ನ ಮಾನಹಾನಿ ಮಾಡಿ ಕಳಿಸಿದ್ರೆ ಅವಳ ಕುಟುಂಬದ ಗತಿ ಏನಾಗ್ಬೇಕು, ಅವಳು ವೈಯಕ್ತಿಕ ಜೀವನ ಏನಾಗ್ಬೇಕು? ಇದ್ರ ಬಗ್ಗೆ ಸುದೀಪ್ ಅವ್ರು ಯೋಚನೆ ಮಾಡಿದಾರ? ಯಾವ ಕಡೆ ಸಾಗ್ತಾ ಇದೆ ನಮ್ಮ ಸಮಾಜ? ಸುದೀಪ್ ಅವ್ರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಆಕ್ಟಿವ್ ಆಗಿರುವಂತ ವ್ಯಕ್ತಿ. ಏನ್ ನಡೆಯುತ್ತೆ ಎಲ್ಲ ಹೋಗ್ತದೆ. ಎಸ್ ಕ್ಯಾಟಗರಿ ನಿಮ್ ಕಿವಿಗೆ ಬಿದ್ದಿಲ್ಲ ಅಂತಲ್ಲ, ಖಂಡಿತವಾಗ್ಲೂ ಬಿದ್ದಿದೆ. ಖಂಡಿತವಾಗ್ಲೂ ಬಿದ್ದಿತ್ತು. ಮೌನವಾಗಿರೋದಕ್ಕೆ ಕಾರಣ ಅಭಿನಯ ಚಕ್ರವರ್ತಿ ಅಂತೇಳಿ ಕರವೆಯನ್ನ ಸಿಕ್ಕಿರೋದಕ್ಕೆ ನಿಮ್ಮ ಮೌನನ ಎಲ್ಲಾನು ಸುದೀಪ್ ಉತ್ತರ ಕೊಡ್ಬೇಕು.